ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನಿಂದ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ತಾಯಿ ದುರ್ಗಿ 9 ಅವತಾರಗಳನ್ನು ತಗೊಳ್ತಾಳೆ. ಈಗ ನಾವು 9 ಅವತಾರದಲ್ಲಿ 9 ದಿನ ನಾವು ಪೂಜೆ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಬಂದು ಶೈಲಪುತ್ರಿ. ಶೈಲಪುತ್ರಿನ ನಾವು ಯಾವ ರೀತಿ ಪೂಜೆ ಮಾಡಬೇಕು, ಅದೇ ರೀತಿಯಾಗಿ ಈ ತಾಯಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಯಾವ್ಯಾವ ವರಗಳು ಸಿಗುತ್ತೆ, ಈ ತಾಯಿಯ ಚರಿತ್ರೆ ಏನು, ಈ ತಾಯಿ ಶೈಲಪುತ್ರಿ ಆಗೋಕ್ಕಿಂತ ಮೊದಲು ಯಾರಾಗಿದ್ದರು, ಎಲ್ಲ ವಿಷಯಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಮೊದಲನೇ ದಿನವಾದ ಇವತ್ತು ನಾವು ಹಳದಿ ಬಣ್ಣದ ಹೂವಿನಿಂದ ತಾಯಿಯನ್ನು ಅಲಂಕರಿಸಿ ಪೂಜೆ ಮಾಡೋದ್ರಿಂದ ತಾಯಿಯ ಕೃಪೆಗೆ ಪಾತ್ರರಾಗ್ತೀವಿ. ಅದೇ ರೀತಿಯಾಗಿ ನಾವುಗಳು ಕೂಡ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ ನಮ್ಮ ಜೀವನದಲ್ಲೂ ಸುಖ, ಶಾಂತಿ, ಉತ್ಸಾಹ ತಂದುಕೊಡುತ್ತೆ ಅಂತ ಹೇಳ್ತಾರೆ. ನಾವು ಇವತ್ತು ಈ ತಾಯಿಯ ಚರಿತ್ರೆ ಏನು ಅನ್ನೋದನ್ನು ನಾವು ಸಂಪೂರ್ಣವಾಗಿ ನಾನು ಕಥೆಯ ರೂಪದಲ್ಲಿ ಹೇಳ್ತೀನಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಅದೇ ರೀತಿಯಾಗಿ ತಾಯಿ ದುರ್ಗಾ ಪರಮೇಶ್ವರಿ 9 ಅವತಾರಗಳಿಂದ ಕಾಣಿಸ್ಕೊತಾಳೆ. ಹಾಗಾಗಿ 9 ಅಲಂಕಾರದಲ್ಲಿ ನಾವು ಪೂಜೆ ಮಾಡ್ತೀವಿ. ಈ ತಾಯಿಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಅದೇ ರೀತಿಯಾಗಿ ನವರಾತ್ರಿಯನ್ನು ನಾವು ಶರನ್ನವರಾತ್ರಿ ಅಂತ ಕೂಡ ಕರಿತೀವಿ. 10ನೇ ದಿನವನ್ನು ನಾವು ವಿಜಯದಶಮಿಯಾಗಿ ಆಚರಿಸ್ತೇವೆ. ಮೈಸೂರಲ್ಲಿ ನಡೆಯುವ ದಸರಾಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಅದು ಏನಪ್ಪ ಅಂತ ಅಂದರೆ, ಮೈಸೂರಿನಲ್ಲಿ ಮಹಿಷಾಸುರನೆಂಬ ರಾಕ್ಷಸ ವಿಶೇಷವಾಗಿ ದೇವರ ಹತ್ರ ವರ ತೊಗೊಂಡ್ಬಂದಿರ್ತಾನೆ. ಆ ವರದಿಂದ ಅಲ್ಲಿನ ಪ್ರಜೆಗಳಿಗೆ ವಿವಿಧ ರೀತಿಯ ಹಿಂಸೆಯನ್ನು ನೀಡ್ತಿರ್ತಾನೆ. ಆ ಹಿಂಸೆಯನ್ನು ತಾಳಕ್ಕಾಗದಲೇ ಪ್ರಜೆಗಳು ತಾಯಿ ಚಾಮುಂಡೇಶ್ವರಿ ಹತ್ರ ಹೋಗಿ ಬೇಡ್ಕೊಂಡಾಗ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಮರ್ದಿಸಿ ಪ್ರಜೆಗಳನ್ನು ಕಾಪಾಡ್ತಾಳೆ. ಆಗ ಮಹಿಷಾಸುರನ ಮರ್ದಿಸಿದ ಈ ದಿನವನ್ನು ವಿಜಯದಶಮಿಯಾಗಿ ಆಚರಿಸ್ತಾರೆ. ಮೂಲತಃವಾಗಿ ಈ ಆಚರಣೆಯನ್ನು ತಂದವರು ವಿಜಯನಗರ ಸಾಮ್ರಾಜ್ಯದ ಅರಸರು. ಕ್ರಿಸ್ತಶಕ 1565ರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ್ಯ ಆಗುತ್ತೆ. ಆಗ ಮೈಸೂರಿನ ಒಡೆಯರು 1610ರಲ್ಲಿ ಈ ಸಂಪ್ರದಾಯವನ್ನು ಮೈಸೂರಿನ ಸಂಸ್ಥಾನದಲ್ಲಿ ಮುಂದುವರಿಸಿಕೊಂಡು ಬಂದಿರ್ತಾರೆ. ಈ ನವರಾತ್ರಿಯ ಆಚರಣೆ 9 ದಿನ 9 ಅವತಾರದಲ್ಲಿ ತಾಯಿಯನ್ನು ಪೂಜೆ ಮಾಡಲಾಗುತ್ತೆ. ಅದರಲ್ಲಿ ಮೊದಲನೇ ಅವತಾರ ಶೈಲಪುತ್ರಿ. ಇವತ್ತು ನಾವು ಆಚರಿಸ್ತೀವಲ್ಲ, ಮೊದಲನೇ ದಿನವಾಗಿ ನಾವು ಶೈಲಪುತ್ರಿಯನ್ನು ಪೂಜಿಸ್ತೀವಿ. ಈ ಶೈಲಪುತ್ರಿಯನ್ನು ಪೂಜಿಸುವಂತಹ ಮೊದಲನೇ ದಿನವಾದ ನಾವು ಕಳಸವನ್ನು ಇಟ್ಟು ತಾಯಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಸಕಲ ಸಂಪತ್ತು ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡ್ತಾಳೆ ತಾಯಿಯನ್ನು ನಂಬಿಕೆ. ಅದೇ ರೀತಿಯಾಗಿ ಈ ಶೈಲಪುತ್ರಿ ಪರ್ವತರಾಜ ಹಿಮವಂತನ ಪುತ್ರಿಯೇ ಈ ಶೈಲಪುತ್ರಿ. ಈ ದೇವಿ ಅವತಾರದ ಹಿಂದೆ ಒಂದು ಕಥೆ ಇದೆ. ಅದೇನಪ್ಪ ಅಂದರೆ, ಪ್ರಜಾಪತಿ ಎಂಬ ಬ್ರಹ್ಮನ ಮಗನಾದ ದಕ್ಷ ತನ್ನ 27 ಪುತ್ರಿಯರನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಅದರಲ್ಲಿ ಉಳಿದ ಒಬ್ಬಳನ್ನು ಮಾತ್ರ ದಾಕ್ಷಾಯಿಣಿ. ಆ ದಾಕ್ಷಾಯಿಣಿಯನ್ನು ಶಿವನು ವರಿಸಿರ್ತಾರೆ. ಆ ದಾಕ್ಷಾಯಿಣಿ ಶಿವನನ್ನು ವರಿಸಿರೋದು ದಾಕ್ಷಾಯಿಣಿಯ ತಂದೆಗೆ ಇಷ್ಟ ಇರೋದಿಲ್ಲ. ಯಾಕಂದರೆ ಶಿವ ಬಂದ್ಬಿಟ್ಟು ಸ್ಮಶಾನವಾಸಿಯಾಗಿರ್ತಾನೆ, ಹಾವುಗಳನ್ನ ಸುತ್ತಿರ್ಕೊಂಡಿರ್ತಾನೆ. ಹಾಗಾಗಿ ನನ್ನ ಮಗಳು ತುಂಬ ಸುಂದರವಾಗಿದ್ಲು, ಅವಳಿಗೆ ಇನ್ನೂ ಒಳ್ಳೆ ವರದಿಂದ ಕೊಡ್ಬೋದಾಗಿತ್ತು. ನಾವು ಈ ರೀತಿಯಾಗಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಒಂದು ಅಸಮಾಧಾನ ಇರುತ್ತೆ. ಅಳಿಯನ ಕಂಡ್ರೆ ಅಷ್ಟು ಇಷ್ಟ ಇರೋದಿಲ್ಲ. ಒಂದು ದಿನ ದಕ್ಷ ಮಹಾರಾಜ ಒಂದು ದೊಡ್ಡ ಯಜ್ಞವನ್ನು ಇಟ್ಕೊಂಡಿರ್ತಾರೆ. ಎಲ್ಲರನ್ನೂ ಕರೀತಾರೆ, ಬಂಧು ಬಳಗ ಮಕ್ಕಳನ್ನ ಎಲ್ಲರನ್ನೂ ಕರೆದಾಗ ಶಿವನು ಮತ್ತು ದಾಕ್ಷಾಯಿಣಿನೂ ಕೂಡ ಕರೆದಿರ್ತಾರೆ. ಆಗ ಎಲ್ಲರೂ ಹೋದಾಗ ದಕ್ಷ ಮಹಾರಾಜ ಯಜ್ಞಕ್ಕೆ ಬರ್ತಿದ್ದಂಗೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸ್ತಾರೆ. ಆದರೆ ಬ್ರಹ್ಮ ಮತ್ತು ಶಿವ ಎದ್ದು ನಿಲ್ಲಲ್ಲ. ಆಗ ದಕ್ಷನಿಗೆ ಕೋಪ ಬರುತ್ತೆ. ನಾನು ದೊಡ್ಡವನು ವಯಸ್ಸಿನಲ್ಲಿ, ಶಿವ ದೇವರೇ ಆಗಿರ್ಬೋದು, ಆದರೂ ನನಗೆ ಗೌರವ ಸೂಚಿಸಬೇಕಾಗಿತ್ತು. ನಾನು ಸಂಬಂಧದಲ್ಲಿ ಮಾವ, ಅವನಿಗಿಂತ ಹಿರಿಯವ, ಹಾಗೆ ಗೌರವ ಕೊಡಲಿಲ್ಲಲ್ಲ ಅಂತ ಒಂದು ಮನಸ್ಸಿನಲ್ಲಿ ದೊಡ್ಡ ಅಸಮಾಧಾನ ಇರುತ್ತೆ, ಕೋಪ ಕೂಡ ಇರುತ್ತೆ. ಹಾಗಾಗಿ ಈ ಕೋಪವನ್ನು ತೀರಿಸ್ಕೊಳ್ಳೋಕ್ಕೆ ಮತ್ತೊಂದು ದಿನ ದೊಡ್ಡ ವಿಶೇಷವಾದ ಯಜ್ಞವನ್ನು ಆಯೋಜಿಸಿರ್ತಾನೆ. ಆ ಯಜ್ಞಕ್ಕೆ ಎಲ್ಲರನ್ನೂ ಕರೆದಿರ್ತಾನೆ, ಸಂಬಂಧಿಕರನ್ನ ಮಕ್ಕಳನ್ನ ಎಲ್ಲರನ್ನೂ ಕರೆದಿರ್ತಾನೆ. ಆದರೆ ಶಿವ ಮತ್ತು ದಾಕ್ಷಾಯಿಣಿಯನ್ನು ಮಾತ್ರ ಕರೆಯೋದಿಲ್ಲ. ದಾಕ್ಷಾಯಿಣಿಗೆ ಈ ವಿಷಯ ತಿಳಿಯುತ್ತೆ, ತಂದೆ ಮನೆಯಲ್ಲಿ ಯಜ್ಞ ನಡೀತಾ ಇರೋದು. ಆಗ ಶಿವನ ಹತ್ರ ಬಂದು, ನಮ್ಮ ತಂದೆ ಮನೆಯಲ್ಲಿ ಯಜ್ಞ ನಡೀತಾ ಇದೆ, ವಿಶೇಷವಾದ ಯಜ್ಞ ನಡೀತಾ ಇದೆ, ಬನ್ನಿ ನಾವು ಅದರಲ್ಲಿ ಪಾಲ್ಗೊಳ್ಳೋಣ ಅಂತ ಶಿವನ ಕರೆದಾಗ ಶಿವ ಹೇಳ್ತಾರೆ, ಬೇಡ ಹೋಗೋದು, ಕರೆದಲ್ಲೇ ಹೋದರೆ ಮರ್ಯಾದೆ ಇರಲ್ಲ ಅಂತ ಹೇಳ್ತಾರೆ. ಆದರೆ ಕೇಳೋಲ್ಲ ದಾಕ್ಷಾಯಿಣಿ. ಇಲ್ಲ, ತಂದೆ ಮನೆ ಅಲ್ವಾ, ಕರೆದಲೇನೂ ಹೋಗ್ಬೋದು, ನಾವು ತವ್ರ ಮನೆಗೆ ಕರೆಸ್ಕೊಂಡೇ ಹೋಗಬೇಕು ಅನ್ನೋದಿಲ್ಲ, ಬನ್ನಿ ಹೋಗೋಣ ಅಂತ ಹೇಳಿದಾಗ ಶಿವ ಹೇಳ್ತಾರೆ, ತವ್ರ ಮನೆ ಆದರೂ ಸರಿಯೇ, ಕರೆದಲ್ಲೇ ಯಾವುದೇ ಕಾರಣಕ್ಕೂ ನಾವು ಹೋಗಬಾರ್ದು, ಮರ್ಯಾದೆ ಇರಲ್ಲ ಅಂದ್ರೂ ತಾಯಿ ಕೇಳಲ್ಲ. ಬಲವಂತವಾಗಿ ಶಿವನ ಅಪ್ಪಣೆ ತೆಗೆದುಕೊಂಡು ಹೋಗ್ತಾಳೆ ತಂದೆ ಮನೆಗೆ. ಆಗ ತಂದೆ ದಕ್ಷ ದಾಕ್ಷಾಯಿಣಿಯನ್ನು ನೋಡಿದಾಗ ತುಂಬ ಕೋಪಗೊಳ್ತಾನೆ. ನಾನು
ಯಜ್ಞಕ್ಕೆ ನಿಮ್ಮನ್ನು ಕರೆದೇ ಇರಲಿಲ್ಲ, ಆದರೂ ನೀನು ಬಂದಿದ್ದೀಯಾ ಅಂತ ಹೇಳಿ ಅವಮಾನ ಮಾಡೋದ್ರ ಜೊತೆಗೆ ಪತಿಯಾದ ಶಿವನಿಗೂ ಕೂಡ ಅವಮಾನ ಮಾಡ್ತಾರೆ. ಆಗ ತಾಯಿಗೆ ತನಗಾದ ಅವಮಾನವನ್ನು ಸಹಿಸ್ಕೊತಾಳೆ, ಆದರೆ ಪತಿಗಾದ ಅವಮಾನವನ್ನು ತಾಯಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆಗ ಅಲ್ಲಿಯೇ ನಡೀತಿದ್ದಂತಹ ಯಜ್ಞಕ್ಕೆ ಹಾರಿ ತನ್ನ ಜೀವವನ್ನು ಬಿಡ್ತಾಳೆ. ಆ ಜೀವವನ್ನು ಬಿಟ್ಟಾಗ ತಾಯಿ ಭಸ್ಮವಾಗಿ ಹೋಗ್ತಾರೆ. ಸೊ ಈಗ ಆ ತಾಯಿ ಪರ್ವತರಾಜನ ಹಿಮವಂತನ ಪುತ್ರಿಯೇ ಶೈಲಾಪುತ್ರಿಯಾಗಿ ಹುಟ್ಟುತ್ತಾರೆ. ಈ ತಾಯಿ ಶೈಲಾಪುತ್ರಿಯಾಗಿ ಹುಟ್ಟಿ ವಿಶೇಷವಾದ ಘೋರ ತಪಸ್ಸನ್ನು ಮಾಡಿ ಮತ್ತೆ ಶಿವನನ್ನು ವರಿಸ್ಕೊತಾರೆ. ಈ ತಾಯಿಯ ಕಥೆ ಈ ರೀತಿಯಾಗಿದೆ. ಈ ತಾಯಿ ಶೈಲಾಪುತ್ರಿಯ ಆಗ್ತಾರೆ. ಇದನ್ನು ನಾವು ನವರಾತ್ರಿಯ ಮೊದಲನೇ ಹಬ್ಬವಾಗಿ ಆಚರಿಸ್ಕೊತೀವಿ. ನಾವು ಈ ತಾಯಿಯ ಕಥೆಯಿಂದ ನಾವು ಒಂದು ಪಾಠವನ್ನು ನಾವು ಕಲಿಬೋದು. ಎಲ್ಲೇ ಆಗಲಿ ನಾವು ಕರಿದಲೇ ಹೋಗಬಾರ್ದು ಅನ್ನೋದು ಒಂದಾದರೆ, ತಾಯಿ ಪ್ರಕೃತಿಯ ಸಂಕೇತವಾಗಿರ್ತಾಳೆ. ಇವಳು ಹಿಮವಂತನ ಪುತ್ರಿ ಆಗಿರೋದ್ರಿಂದ ಹಿಮ ಅಂದರೆ ಪ್ರಕೃತಿಯನ್ನು ಪೂಜಿಸಬೇಕು, ಬೆಳೆಸಬೇಕು ಅನ್ನೋದು ಒಂದು ಸಂದೇಶ. ಆದರೆ ಅದೇ ರೀತಿಯಾಗಿ ವೃಷಭ ವಾಹನವಾಗಿರೋದ್ರಿಂದ ತಾಯಿಗೆ ಒಂದು ಸಂದೇಶ ಮೂಲಕ ತಿಳಿಸ್ತಾರೆ. ಪ್ರಾಣಿಗಳಾಗಲಿ ಮೂಕ ಪ್ರಾಣಿಗಳನ್ನು ನಾವು ಹಿಂಸೆ ಕೊಡಬಾರ್ದು ಅನ್ನೋದೊಂದು. ತಾಯಿ ಒಂದೊಂದು ರೂಪದಲ್ಲಿ ಬಂದು ಮನುಕುಲಕ್ಕೆ ಒಂದೊಂದು ರೀತಿಯ ಉತ್ತಮವಾದ ಸಂದೇಶವನ್ನು ನೀಡ್ತಾರೆ ಈ ನವರಾತ್ರಿಯಲ್ಲಿ. ಈ ನವರಾತ್ರಿಯ ಹಬ್ಬದಲ್ಲಿ ನಾವು ಮೊದಲನೇ ದಿನವಾದ ಶೈಲಪುತ್ರಿಯ ಬಗ್ಗೆ ವಿಶೇಷವಾದ ಕಥೆಯನ್ನು ತಿಳ್ಕೊಂಡಿದ್ದೀವಿ. ನಾಳೆ ನಾವು ನವರಾತ್ರಿಯ 2ನೇ ದಿನವಾದ ಬ್ರಹ್ಮಚಾರಿಣಿ ರೂಪದಲ್ಲಿ ತಾಯಿ ಕಾಣಿಸ್ಕೊತಾರೆ. ಸೊ ಬ್ರಹ್ಮಚಾರಿಣಿಯ ರೂಪದಲ್ಲಿ ತಾಯಿಯನ್ನು ನಾವು ಪೂಜೆ ಮಾಡ್ತೀವಿ. ಆ ತಾಯಿಯ ವಿಶೇಷತೆ ಏನು, ಆ ತಾಯಿಯ ಕಥೆ ಏನು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.